ಹೊತ್ತರಿಗೆ ಏನಪ್ಪ ಮಾಡೋದು? ಈ ಹುಡುಗ ನೋಡಿದ್ರೆ ಈಟೊತ್ತಾದ್ರೂ ಬರ್ಲಿಲ್ಲ, ಎತ್ಲಾಗ ಹೋದ ಅಂತ ಕಾರಣ ಎಲ್ಲಿ ಹುಡುಕೊಂಡು ಹೋಗನಪ್ಪ ಇವಾಗ? ಹೋಗತ್ಲಾಗಿ ಇವುಗಳ ಜೊತೆ ಅತ್ಲಾಗ ಬಡದಾಡೋಕ್ಕಿಂತ ಅತ್ಲಾಗಿ ನೆಮ್ಮದಿ ಆಗತ್ಲಾಗ ನಾನೇ ಅತ್ಲಾಗಿ ಚೀಲದಲ್ಲಿ ಕಟ್ಕೊಂಡು ಮುಂದೆ ಒಂದ್ ಚೀಲ ಹಿಂದ್ಗಡೆ ಒಂದ್ ಚೀಲ ಬೈಕಲ್ಲಿ ತಗೊಂಡೋಗ್ಬಿಟ್ಟು ಮಂತವ ಹಂಗೆ ಹಂಗ ಇಟ್ ಬಂದ್ಬಿಡ್ಬೋದಿತ್ತು ಆರಾಮಾಗಿ ಅತ್ಲಾಗಿ. ಇವ್ರಗಳ ಜೊತೆ ಬಡದಾಡೋದು ಬಲು ಕಷ್ಟ ಆಯ್ತು ಕಣಪ್ಪ ಅತ್ಲಾಗಿ. ಎಲ್ಲ ಲೋಡ್ ಮಾಡಿ ರಜಾ ತೆಂಗಿನಕಾಯಿ ಎಲ್ಲ ಹಾಕಿರ್ರಿ ಗಾಡಿಲಿ. ಇನ್ನೇನ್ ಹಿಂಗ್ ಮಂತ ಹೋಗಿ ಹಿಂಗ್ ರಪ್ಪನ್ ಬರ್ತೀನಂತ ಹೇಳೋದು ನಿಮ್ ಪುಣ್ಮಾತ. ಗಾಡಿ 8 ಗಂಟೆಗೆ ತಗೊಂಬಂದ್ ನಿಲ್ಲಿಸ್ತಾ ಇವನು. 8 ಗಂಟೆಯಿಂದ 11 ಗಂಟೆ ಹತ್ತತ್ರ ಆಯ್ತಾ ಬಂದೈತೆ. ನಾನು ಬೇರೆ ತಿಂಡಿ ತಿಂದಿಲ್ಲ ಏನಿಲ್ಲ. ಅತ್ಲಾಗ ಲೋಡ್ ಮಾಡ್ಬಿಟ್ಟು ಅತ್ಲಾಗಿ ಎಲ್ಲ ಮುಗಿಸ್ಕೊಂಡು ಒಂದೇ ಸಲ ಹೋಗ್ಬಿಡೋದಂತ ನಾವು ಕಾಯೆಲ್ಲ ಕೀಳಿಸಿ ಎಲ್ಲ ರೆಡಿ ಮಾಡ್ಬಿಟ್ಟು ಲೋಡ್ ಮಾಡಿದ್ರೆ ಈ ಹುಡುಗ ಈಟತ್ತಾದ್ರೂ ಬರೋದ್ ಬೇಡವಾ ಡ್ರೈವರು? ಬಲು ಬೇಜಾರು ಮಾಡಿಸ್ಬಿಡ್ತಾನೆ ಕಣ್ರಪ್ಪ ಇವರು. ಏನ್ ಹುಡುಗರಾಗಿದ್ದಾರೆ ಏನ ಅತ್ಲಾಗಿ. ಬಾಡಿಗೆಗೆ ಬಂದಾದ್ಮೇಲೆ ಒಂದ್ರಿಟ್ಟು ನಿನ್ಕೊಂಡ್ಬಿಟ್ಟು ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅವ್ರು ಕಾಯ್ತಿರ್ತಾರೆ, ಹೋಗೋಣ ಬೇಗ ಅಂತ ಜ್ಞಾನ ಬೇಡವಾ ಇವರಿಗೆ? ಸುಸ್ತಾಗ್ತೈತ್ ಕಣಪ್ಪ ನನಗೆ. ತಿಂಡಿ ಬೇರೆ ತಿಂದಿಲ್ಲ ಏನಿಲ್ಲ. ಹಂಗೆ ಕಾಯಿ ಬೇರೆ ಇಲ್ಲೇ ಬಿಟ್ಟು ಹೋಗಕ್ಕಾಗಲ್ಲ. ಏನ್ ಮಾಡ್ಲಿ ಇವಾಗ? ಒಂದು ಗೊತ್ತಾಗ್ತಿಲ್ವಲ್ಲ ಏನ್ ಮಾಡೋದಂತ. ದಿಕ್ಕೇ ತೋರ್ಸ್ದಂಗ ಆಗ್ತೈತ್ ನನಗೆ. ಫೋನ್ ನಂಬರು ಇಲ್ಲ ಹುಡುಗಂದು. ಫೋನಾರ ಮಾಡೋಣಂದ್ರೆ. ಓಹೋ ಏನಪ್ಪ ನಮ್ ರಂಗಜ್ಜ ಎಲ್ಲ ಕಾಯೆಲ್ಲ ಕೀಳಿಸ್ಬಿಟ್ಟು ಅಲ್ಲಿ ಲೋಡ್ ಮಾಡಿಸ್ಬಿಟ್ಟೈತೆ. ಹಾ ಏನಾದ್ರು ಒಂದ್ ಮಾಡ್ತಿರುತ್ತಲ್ಲ ಈ ವಜ್ಜವು ಮಂತಾವ್ ಕೂತ್ಕೊಳ್ಳಲ್ಲ ಒಂದ್ ಗಳಿಗೆನು. ಏನ್ ಮಾಮ, ಏನ್ ಸಮಾಚಾರ? ಏನ್ ಕಾಯಿ ಕೇಳಿಸ್ತೇ ಅನ್ನು? ಎಷ್ಟಾದು ಮಾಮ ತೆಂಗಿನಕಾಯಿ ಎಲ್ಲ ಲೋಡ್ ಮಾಡ್ಬಿಟ್ಟಿದ್ಯಾ ಗಾಡಿಲಿ? ಏನೇನೋ ಒಂದ್ ಮಾಡ್ತಿರ್ತೀಯಪ್ಪ, ಸುಮ್ಮಕ್ಕಂತೂ ಇರಲ್ಲ ನೀನು ಮನುಷ್ಯ ನೀನು. ಹೂಕಂಡ್ ಬಾರ್ಲ ಪಾಪ ಅತ್ಲಾಗಿ. ನಂದಾಗೈತೆ ಅತ್ಲಾಗಿ, ತಲೆ ಕೆಟ್ಟೋಗಂಗ ಆಗ್ತೈತೆ. ಹಂಗ ಬೇಜಾರಾಗ್ತಿತ್ತು ಅತ್ಲಾಗಿ. ಬರೋದ್ ಬಂದ್ಯಾ ಒಂದ್ರಿಟ್ಟು ಫೋನ್ಗೆ ಏನಾರ ತಗೊಂಬಂದಿಯಲ್ಲ ಪಾಪ? ಫೋನ್ ಏನಾರ ತಗೊಂಬಂದಿದ್ರೆ ಒಂದ್ರಿಟ್ಟು ಫೋನ್ ಮಾಡ್ಕೊಡ್ಲ ಪಾಪ ಆ ಹುಡುಗಂಗೆ. ಅಗಳಪ್ಪ ನೋಡ್ದ ನಮ್ ರಂಗಮಾಮನ್ ಕತೆನ? ಅಲ್ಕಣಮ್ಮವು ಯಾರಿಗ್ ಫೋನ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಯಾರಿಗ್ ಮಾಡ್ಬೇಕು, ಏನಂತ ಹೇಳ್ಬೇಕು? ನೀನ್ ಬರ್ತಾ ಬರ್ತಾ ತಲೆ ಕೆಟ್ಟೋಗಂಗ ಆಗ್ತೈತ್ ಕಣ್ಲ ಪಾಪ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಕೊಡು ಆ ಹುಡುಗಂಗ ಅಂತ ಹೇಳಿದ್ರೆ ಯಾವ ಹುಡುಗಂಗ್ ಮಾಡಮ್ಮ ನಾನು? ಯಾರ ನಂಬರ್ ಐತಂತ ಮಾಡೋಣ, ಯಾರಿಗ್ ಮಾಡೋಣ? ಇಂಥವ್ರಿಗಂತ ಯಾವಾಗ ಹೇಳಿದ್ರೆ ತಾನೇ ನಾನು ಮಾಡೋದು. ಏನಾಯ್ತು ಹೇಳಮ್ಮ, ಯಾಕೆ ಬೇಜಾರಲ್ಲಿ ನಿಂತಿದ್ಯಾ? ಏನ್ ಎಡವಟ್ಟಾಯ್ತು? ಏನ್ ಗಾಡಿ ಗಿಡಿ ಪಂಚರ್ ಗಿಂಚರ್ ಏನಾರ ಆಯ್ತಾ? ಏನಾರ ಗಾಡಿ ಸ್ಟಾರ್ಟ್ ಆಗ್ತಿಲ್ವಾ? ಏನು ಆಗಿಲ್ ಕಣ್ ಪಾಪ. ಲೇ ಜಗಣ, ಅವ್ನು ಬಸವರಾಜಣ್ಣ ಮಗ ಇದಾನಂದ್ಮೇಲ ಅವಂದಲ್ವಾ ಇದು ಗಾಡಿ? ಆ ಹುಡುಗಂಗೆ ಹೇಳ್ದೆ ಕಳ್ಳ ಪಾಪ ಒಂದ್ರಿಟ್ಟು ಬಂದ್ಬಿಟ್ಟು ಕಾಯಿ ಎಲ್ಲ ಲೋಡ್ ಮಾಡ್ತೀವಿ ಪಾಪ, ಬಂದ್ಬಿಟ್ಟು ಮಂತವ ಅನ್ಲೋಡ್ ಮಾಡಿ ಎಲ್ಲ ಇಳಿಸ್ಬಿಡ್ಬೇಕು ಕಾಯಿಗಳನ್ನ ಎಲ್ಲ ಅಂತ ಹೇಳಿದ್ದೆ. ಸರಿ ಕಣ್ರಂಗಜ್ಜ ಆಯ್ತು ಬರ್ತೀನಿ, 8 ಗಂಟೆಗೆ ಬರ್ತೀನಿ, ಎಲ್ಲ ಕಾಯೆಲ್ಲ ಕೀಳ್ಸಿರು ಅಂತ ಹೇಳ್ದ. 6 ಗಂಟೆಗೆ ಕರ್ಕೊಂಬಂದ್ಬಿಟ್ಟು ಕಾಯಿ ಕೆಡ್ಸೋರ್ಗೆಲ್ಲ ಒಂದ್ 2-3 ಜನಕ್ಕೆ ಕಾಯೆಲ್ಲ ಕೀಳ್ಸಿ ಗಣಿ ಕಡ್ಡಿಯಿಂದ ಎಲ್ಲ ರೆಡಿ ಮಾಡ್ಬಿಟ್ಟು ಗುಡ್ಡಾಗ ಮಾಡ್ಬಿಟ್ಟು ಎಲ್ಲ ಗಾಡಿಲೆಲ್ಲ ತುಂಬಿಸಿದೀನಿ. 8 ಗಂಟೆಗೆ ಬಂದ ತಕ್ಷಣ ಹುಡುಗ 8 ಗಂಟೆಗೆ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲ ಹಿಂಗ್ ಮಂತ ಹೋಗಿ ಹಿಂಗ್ ರಪ್ಪನ್ ಬರ್ತೀನಿ ಕಣಜ, ಒಂದ್ ಅರ್ಧ ಗಂಟೆ ಟೀ ಕುಡ್ಕೊಂಡು ಬರ್ತೀನಿ ಅಂತ ಹೇಳೋದವ್ನು ಪುಣ್ಯಾತ್ಮ. 11 ಗಂಟೆ ಆದ್ರೂ ಬರಂಗಿಲ್ವಲ್ಲ ಪಾಪ. ಏನ್ಲ ಮಾಡ್ದ? ನನಗೆ ಹೊಟ್ಟೆ ಬೇರೆ ಹಸಿದೈತೆ, ತಲೆ ಬೇರೆ ಗಿರಾ 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 ಅಂತ ತಿರುಗ್ತೈತೆ ಬೇರೆ. ಬೆಳಿಗ್ಗೆ ಬೇರೆ ಟೀನು ಕುಡಿದಿಲ್ಲ, ಒಂದ್ ತೊಟ್ಟು ನೀರು ಕುಡಿದಿಲ್ಲ ಕಳ್ಳ ಪಾಪ. ಲೇ ಅರ್ಜೆಂಟ್ ಆಗತ್ರ ಕೆಲಸ ಎಲ್ಲ ಮಾಡಿಸ್ಕೊಂಡು ಹೋಗ್ಬಿಡೋದಂತ ನೋಡಿದ್ರೆ ಈ ಹುಡುಗರು ಬಾಡಿಗೆಗೆ ಬರ್ತಾರೆ. ಬಂದಾದ್ಮೇಲೆ ಯಾವಾಗಾರ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಇದ್ದಾದ್ರೂ ಹೋಗ್ಬೇಕಲ್ವಲ್ಲ ಪಾಪ. ಎಲ್ಲ ಮಾಡೋದು? ಫೋನ್ ನಂಬರ್ ಇದ್ರೆ ಒಂದ್ರಿಟ್ಟು ಫೋನ್ ಮಾಡ್ಕೊಡ್ಲ ಪಾಪ ನನಗೆ. ಮಕ್ಕುಗೀತೇನ ಹುಡುಗಂಗೆ. ಓಹೋ ಹಂಗಾಗೈತೇನು ಕತೆ? ಅಲ್ಕಂಡ್ರಂಗಜ್ಜು ಅಲ್ಲ, ನಿನ್ನ ಬುದ್ಧಿಯಲ್ಲಿ ಏನಾಯ್ತಂತ ಹೇಳೋಣ. ನಿನ್ನ ಬುದ್ಧಿ ಇಲ್ವೇನಜ್ಜ ನಿನ್ಗೆ? ಅಲ್ಲ ನಿಮ್ದೇ ದೊಡ್ಡ ಟ್ಯಾಕ್ಟ್ರಿ ಇಟ್ಕೊಂಡ್ಬಿಟ್ಟು ಬೇರೆಯವ್ರ ಗಾಡಿನ ನೀನು ಬಾಡಿಗೆಗೆ ಕರ್ದಿಯಲ್ಲ ನೀನು. ಇನ್ ಎಂಥ ಬುದು ಅಂತ ನನ್ ನಿನ್ಗೆ. ಯಾಕೆ ನಿಮ್ ಟ್ಯಾಕ್ಟ್ರಿ ಇರಿಲ್ವಾ? ನಿಮ್ ಟ್ಯಾಕ್ಟ್ರಿಲೆಲ್ಲ ಒಂದ್ 2 ಲೋಡು 2 ಸಲ ನೀ 2 ದಾರಿ ಲೋಡ್ ಮಾಡ್ಕೊಂಡು ಹೋಗ್ಬಿಟ್ಟು ಮಂತವ ಇಳಿಸ್ಬೋದಿತ್ತಲ್ವಾ? ತೆಂಗಿಕಾಯಿ ಎಲ್ಲ ತಗೊಂಡು ಹೋಗ್ಬೋದಿತ್ತು ಆರಾಮಾಗಿ. ದುಡ್ಡು ಜಾಸ್ತಿ ಐತೆ ಹೇಳು ನಿನ್ಗೆ, ಅದಕ್ಕೆ ಬಾಡಿಗೆ ಮಾಡ್ಕೊಂಡ್ ಬಂದಿದ್ಯಾ ಬೇರೆಯವ್ರ ಗಾಡಿನ ಅಲ್ವಾ? ಹೊತ್ತರಿಗೆ ಸುಮ್ಕಿರ್ಲ ಪಾಪಲೇ, ಸುಮ್ಕಿರೋ. ಮೊದ್ಲೇ ತಲೆ ಕೆಟ್ಟು ಹೋಗೈತೆ, ಬೈ ಬೆಡ್ಕೊಂಡು ಸುಮ್ಕಿರ್ಲ ಪಾಪಲೇ. ಏನ್ ಮಾಡ್ತೀಯಪ್ಪ? ನಿಮ್ ಕುಮಾರಣ್ಣಂಗೆ ಹೇಳ್ದೆ ಕಣಪ್ಪು, ಫ್ಯಾಕ್ಟ್ರಿ ತಗೊಂಡು ಬಾರ್ಲಾ ಪಾಪ. ಒಂದಿಟ್ಟು ಕಾಯಿ ಎಲ್ಲ ಕೀಳಿಸ್ತಿದೀನಿ ತೋಟದಲ್ಲಿ, 2 ತೋಟದಲ್ಲೂ ಕಾಯಿ ಕೀಳಿಸ್ತಿದೀನಿ. ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ಬಿಟ್ಟು ಮಂತಾವ ಇಳಿಸ್ಬಿಟ್ಟು ಆಮೇಕಿಂದ ಅದೇನಿದ್ರು ನಿನ್ ಕೆಲಸ ನೋಡ್ಕೊಡು ಅಂತೆ ಬಾರ್ಲಾ ಪಾಪ ಅಂತ ಹೇಳ್ದೆ ಕಣಪ್ಪ. ನಿಮ್ ಕುಮಾರಣ್ಣ ಇದ್ದಿದ್ದು ಏನನ್ಬೇಕು? ಇಲ್ ಕಣಪ್ಪ ಒಂದಿಟ್ಟು ಅರ್ಜೆಂಟ್ ಆಗಿ ಕೆಲಸ ಐತೆ ನನಗೆ ಅಂತ ಗಾಡಿ ಮಂತಾವ ನಿಲ್ಸ್ಬಿಟ್ಟು ಎತ್ಲಾಗ ಹೋದ ಕಣಪ್ಪ ಅತ್ಲಾಗಿ. ಇನ್ನೇನ್ ಮಾಡ್ತೀಯ ಹೇಳು? ಅದಕ್ಕತ್ಲಾಗಿ ಬೇರೆಯವ್ರ ಗಾಡಿ ಹೇಳ್ತೀನಿ ಕಣಪ್ಪ ನಾನೇ. ಕಾಯೆಲ್ಲ ಕೀಳೋರ್ಗು ಹೇಳ್ಕ ನೀನು ಬೇರೆ ಗಾಡಿಲಿ ಎಲ್ಲ ತುಂಬಿಸ್ಕೊಂಡ್ ಬಂದ್ಬಿಟ್ಟು ಮಂತ ಇಳಿಸ್ಬಿಡಪ್ಪ, ಅವರೇ ಇಳಿಸ್ತಾರೆ ಇಳಿಯೋರ್ಸ್ತಾರೆ ಅಂತ ಹೇಳ್ದ. ಅದಕ್ಕತ್ಲಾಗಿ ಇನ್ನೇನಪ್ಪ ಮಾಡಕ್ಕಾಗುತ್ತೆ ಇವಾಗ? ಅವನೇನೋ ಕೆಲಸ ಅರ್ಜೆಂಟ್ ಅಂತ ಬೇರೆ ಹೇಳ್ತಿದ್ದಾನೆ. ಜಾಸ್ತಿ ಹಿಂಸೆನು ಮಾಡಕ್ ಆಗಲ್ಲ ಹುಡುಗರಿಗೆ. ಸರಿ ಕಣ ಆಯ್ತು ಹೇಳಪ್ಪ ಅಂತ ನಾನು ಸುಮ್ಕಾದೆ ಕಣ್ಲ ಪಾಪ. ಇನ್ನೇನ್ ಮಾಡೋಣ? ನೀ ಇಲ್ಲ ಅಂದಿದ್ರೆ ನಮ್ದೇ ಟ್ಯಾಕ್ಟ್ರಿ ಐತೆ, ನಾನು ಬೇರೆಯವ್ರಿಗೆ ಯಾಕಪ್ಪ ಕರಿಯಕ್ ಹೋಗೋಣ? ನನಗೇನು ಬುದ್ಧಿ ಇಲ್ವಲ್ಲ ಪಾಪ.
ಇಷ್ಟೊಂದೆಲ್ಲ ನಾನು ಹೊಲದ್ದು ತೋಟದ್ದೆಲ್ಲ ಕೆಲಸ ಮಾಡೋ ಮನುಷ್ಯ ನಾನು. ಇಂಥದಕ್ಕೆಲ್ಲ ಲೆಕ್ಕ ಹಾಕ್ತಂಗಿರ್ತೀನಿಲ್ಲ ಪಾಪ ಜಗಣ, ನೀನೇ ಹೇಳು. ಹಂಗಾಯ್ತು ಅನ್ನೋ ಮತ್ತೆ ಕತೆ. ಸರಿ ಸರಿ ರಂಗಜ್ಜ, ಆಯ್ತು ಬಿಡತ್ಲಾಗ ಹೋಗ್ಲಿ ಬಿಡು. ಓ, ಏನು ಮಾಡಕ್ ಆಗಲ್ ಕಣ್ ರಂಗಜ್ಜು, ಕೆಲವೊಂದು ಟೈಮು ಸಿಚುವೇಶನ್ ಹಂಗ ಆಗ್ಬಿಡ್ತವೆ. ಪಾಪ ಅವ್ನ ಕುಮಾರಣ್ಣಂಗೂ ಏನ್ ಕೆಲಸ ಆಯ್ತು ಏನ ಅರ್ಜೆಂಟಾಗಿ ಹೋಗೈತೆ. ಇಲ್ಲ ಅಂದ್ರೆ ಅವಣ್ಣ ಕೆಲಸ ಇದ್ದೀನು ಸುಮ್ಕೆ ಅಲ್ಲಿ ಇಲ್ಲಿ ತಿರ್ಗಾಡ ಮನುಷ್ಯನೇ ಅಲ್ಲ ಬಿಡುವ. ಹೋಗ್ಲಿ ಎತ್ಲಾಗಿ. ಅಲ್ಲ ಕಣ್ ರಂಗಜ್ಜ, ನೀನ್ ಹಿಂಗೂ ಮಾಡ್ಬೋದಿತ್ತು. ನಾನು ಮಂತವ ಆರಾಮಾಗಿ ಪುರ್ಸತ್ತಾಗಿ ಇದ್ದೆ. ನಾನು ಇನ್ನೇನು ಮಾಮೂಲಿ ಟ್ಯಾಕ್ಟ್ರಿ ಓಡಿಸ್ತೀನಂತ ನಿನಗೂ ಗೊತ್ತಲ್ವಾ. ಓ, ನಮ್ಮ ಟ್ಯಾಕ್ಟ್ರಿನೇ ತಗೊಂಡು ಕುಮಾರಣ್ಣ ಟ್ಯಾಕ್ಟ್ರಿನೇ ತಗೊಂಡ್ಬಿಟ್ಟು ಮಂತವ ಹೆಂಗ ನಿಲ್ಸೋಗೈತಂತ ಹೇಳ್ತಿದ್ಯಾ. ಟ್ಯಾಕ್ಟ್ರಿ ತಗೊಂಬಂದ್ಬಿಟ್ಟು ಹೆಂಗ ಕಾಯಿ ಕೇಳಿಸೋರೆಲ್ಲ ಎಲ್ಲ ಕಾಯೆಲ್ಲ ಕೀಳ್ಸಿ ಎಲ್ಲ ರೆಡಿ ಮಾಡಿ ಇಲ್ಲಿ ಇಟ್ಟು ಹೋಗಿದ್ರು. ಎಲ್ಲ ನಾವೇ ಲೋಡ್ ಮಾಡ್ಕೊಂಡ್ಬಿಟ್ಟು ಮಂತಾವ್ ತಗೊಂಡು ಹೋಗ್ಬೋದಿತ್ತಲ್ವಾ ಆರಾಮಾಗಿ ಕಾಯಿನ. ನಾನೇ ಓಡಿಸ್ಕೊಳ್ತಿದ್ದೆ ಅತ್ಲಾಗಿ. ಇನ್ನೂ ಆರಾಮಾಗ್ಬಿಡ್ತಿತ್ತು. ಇವ್ರಿಗೆಲ್ಲ ಕಾಯ್ಕೊಂಡು ಗಂಟೆಗಟ್ಲೆ ನಿನ್ಕಣಂಗೂ ಇಲ್ಲ, ತಲೆ ಕೆಡಿಸ್ಕೊಂಡಂಗೂ ಇರಲ್ಲ. ಎಂತ ಕೆಲಸ ಆಗೋಯ್ತು ನೋಡು. ಬಿಡೋತ್ಲಾಗ ಹೋಗ್ಲಿ ಅತ್ಲಾಗಿ, ಇನ್ನೇನು ಮಾಡೋದು ಅತ್ಲಾಗಿ, ಆಗದ ಆಗೋಯ್ತೆ. ಇವಾಗ ಯೋಚನೆ ಮಾಡಿ ಏನು ಪ್ರಯತ್ನ ಇಲ್ಲ ಅತ್ಲಾಗಿ. ಉಕ್ಕಡ್ಲ ಪಾಪ, ಉಕ್ಕಡೋ ಜಗಡೋ ತರಿಕೆ ಅಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಆ ಅಲ್ಲ ಕಳ್ಳ ಪಾಪ ಲೇ, ನನ್ಗೆ ಆದ್ರೂ ಒಳಿತು. ಜಗಣ್ಣಂಗೆ ಹೇಳ್ಕಣ, ಇವ್ ಪಾಪ ಕುಮಾರಣ್ಣ ಇರಲ್ಲ ಅಂತ ಹೇಳದ್ನಲ್ಲ ಅನ್ಕೊಂಡ್ ನಾನು ಸುಮ್ಕಾಗಿದ್ದೆ. ನೀನು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಿರ್ತೀಯಲ್ಲಪ್ಪ, ನೀನು ಹಿಂಗೆ ಬಿಡು ಇರೋ ಮನುಷ್ಯನೇ ಅಲ್ಲ, ಪುರುಸತ್ತಾಗಿರೋ ಮನುಷ್ಯನೇ ಅಲ್ಲ ನೀನು. ಓ, ಒಂದ್ ದಿವಸನು ಮಂತವಿರಲ್ಲ. ಭಾನುವಾರ ಮಂತ ಹುಡ್ಕೊಂಬೋದ್ರು ಏನಾರು ತೋಟದ ಏನಾರು ಕೆಲಸ ಮಾಡೋದಂದ್ರೆ ಇಲ್ಲ ಕಣಣ್ಣ ಅಂತ ಹೇಳ್ತಾರೆ ನಿಮ್ಮ ಹೆಂಗಸ್ರು. ಅಲ್ಲಿ ಇಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನೀನು ಅಲ್ಲಿಂದ ಪುರ್ಸೊತ್ತಾಗಿ ಸಿಕ್ತೀಯ ಅನ್ಕೊಂಡು ನಾನಿದ್ದವನ ಹಾಳಾದವನ ಅತ್ಲಾಗಿ ಇನ್ನೇನಕ್ಕೆ ಹೋಗೋಣ ಮಂತಾವ ಅಂತ ನಾನು ಸುಮ್ಕಾಗ್ಬಿಟ್ಟೆ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ, ಇನ್ನೇನು ಮಾಡೋಣ ಅತ್ಲಾಗಿ. ಪಾಪ ಒಂದ್ ಕೆಲಸ ಮಾಡು, ಆ ಫೋನ್ ನಂಬರ್ ಇದ್ರೆ ಇವನ್ ಮಗನ್ಗೆ, ಆ ಬಸವರಾಜಣ್ಣನ ಮಗ ಅವ್ನ್ ದಿಲೀಪ ಇದಾನಲ್ಲ ಡ್ರೈವರ್, ಅವನಿಗೆ ಒಂದಿಟ್ಟು ಫೋನ್ ಮಾಡ್ಕೊಡ್ ಪಾಪ. ಫೋನ್ ಮಾಡ್ಬಿಟ್ಟು ಮಕ್ಕು ಕರಿತೀನಿ ಇಲ್ಲಿ. ಎಷ್ಟೊತ್ತಾಯ್ತು ನಾವು ಲೋಡ್ ಮಾಡ್ಬಿಟ್ಟು ಗಾಡಿಲಿ ನೀನ್ ಮಂತ ತಗೊಂಡೋಗ್ಬಿಟ್ಟು ಇಳಿಸಲ್ಲ ಎಲ್ಲ ಮಾಡ್ತಿದ್ಯಾ, ಬಾರ್ಲಾ ಪಾಪ ಅಂತ ಫೋನ್ ಮಾಡ್ತೀನಿ, ಹೇಳ್ತೀನಿ ಒಂದ್ರಿಟ್ಟು ಫೋನ್ ಮಾಡ್ಕೊಡ ಮಗ. ಅವಂದು ಫೋನ್ ನಂಬರು ಫೋನ್ ಏನೋ ತಗೊಂಬಂದಿನ ರಂಗಜ್ಜ. ಅವ್ನ ಫೋನ್ ನಂಬರ್ನಂತ ಐತೋ ಇಲ್ವೋ ಗೊತ್ತಿಲ್ಲ, ನೋಡ್ತೀನಿ ಕಣ್ ತಡಿಯಪ್ಪ. ಮಾತ್ರ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಫೋನ್ ಮಾಡ್ಕೊಡ್ತೀನಿ ತಡಿ. ಅದಕ್ಕೇನಂತೆ. ಎಂತ ಪಾಪ ಐತಾ ಫೋನ್ ನಂಬರು? ಸಿಕ್ತಲ್ಲ ಪಾಪ, ಮಾಡ್ಕೊಡೋ ಒಂದಿಟ್ಟು ಮಾಡ್ಕೊಡು ಪಾಪ. ನಿನ್ ದಮ್ಮಯ್ಯ ಅಂತೀನಿ ಮಾಡ್ಕೊಡು. ನನಗೆ ಬೆಳಿಗ್ಗೆ ನಾನು ಸಾಕಾಗೋಗಂಗೆ ಆಗ್ಬಿಟ್ಟೈತೆ. ಮಂತಾವ ಇನ್ನು ಹೋಗ್ಬಿಟ್ಟು ಹಸ್ಗಳನ್ನೆಲ್ಲ ಬಿಡ್ಕೊಂಬರ್ಬೇಕು. ಹಸ್ಗಳಿಗೆ ಮೇವು ಕುಯ್ಕೊಂಡು ಹೋಗಿಲ್ಲ. ಬೆಳಿಗ್ಗೆಯಿಂದ ಬರೀ ಇದೇ ಆಗೋಯ್ತು ಕಣ್ಮಗೋ ನಂದು. ನಾನ್ ಹಾಳಾದೋನ್ ಅತ್ಲಾಗ ಸುಮ್ಕಾರು ಆಗ್ಲಿಲ್ಲ ಅತ್ಲಾಗಿ. ಕಾಯಿ ಬೇಕಾದ್ರೆ ಇನ್ನೊಂದ್ 2-3 ದಿವಸ ಬಿಟ್ಟೆ ಬೇಕಾದ್ರೆ ಕಾಯಿ ಕೀಳಿಸ್ಬೋದಿತ್ತು. ಎಲ್ಲ ಉದ್ರೋಗ್ತಿದಾವಲ್ಲ ಅತ್ಲಾಗಿ, ಹಾಳಾಗಿ ಹೋಗ್ಬಿಡ್ತಾವೆ ಎಲ್ಲ. ಇವ್ರು ಆಯ್ಕೊಂಡು ಹೋಗ್ಬಿಡ್ತಾರೆ ಅಂತ ನಾನು ಏನೋ ಇದ್ ಮಾಡಿರೆ ನೋಡಿ ಅಂತ ಕೆಲಸ ಆಗೋಯ್ತು. ಆತರ ಮಾಡಬಾರ್ದು ಅನ್ನೋದು ಇದಕ್ಕೆ ಕಣ್ಮಗ. ಮಾಡ್ಕೊಡಪ್ಪ, ಫೋನ್ ಮಾಡ್ಕೊಡು ನಿನ್ ದಮ್ಮಯ್ಯ ಅಂತೀನಿ. ತಡಿಯಜ್ಜ ನೋಡ್ತಿದ್ದೀನಿ ಕಣ್ ತಡಿ ರಂಗಜ್ಜು, ಆತರ ಮಾಡಬಾರ್ದು. ದಿಲೀಪ ಅನ್ನೋರು 3-4 ಜನ ಇದ್ದಾರೆ ನಮ್ಮೂರಲ್ಲಿ. ನಮ್ ನೆಂಟ್ ಹುಡ್ಗ ಒಬ್ಬ ಇದ್ದಾನೆ. ಅದರಲ್ಲಿ ಯಾವ್ದು ನಂಬರು ತಲೆ ಕೆಟ್ಟು ಹೋಗ್ತೈತೆ, ಕನ್ಫ್ಯೂಸ್ ಆಗ್ತೈತೆ ನನಗೆ. ತಡಿ 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 ಒಂದ್ರಿಟು ನೋಡ್ತಿದ್ದೀನಿ ಕಣ್ ತಡಿ, ಆತರ ಮಾಡಬೇಡ. ಐತೆ ಮೊನ್ನೆ ಇನ್ನೂ ಸೇವ್ ಮಾಡ್ಕೊಂಡಿದ್ದೀನಿ ಅವ್ನ ನಂಬರು. ಮೊನ್ನೆ ನಾನು ಒಂದ್ರಿಟು ಬಾಡಿಗೆ ಕರ್ಕೊಂಡು ಹೋಗಿದ್ದೆ ಅವನಿಗೆ. ಅವಾಗ ಸೇವ್ ಮಾಡ್ಕೊಂಡಿದ್ದೆ. ಬಟ್ ಇದು ಯಾವ ನಂಬರ್ ಅಂತ ಗೊತ್ತಾಗ್ತಿಲ್ಲ. ತಡಿ ಒಂದ್ರಿಟು. ಸಿಕ್ತು ಕಣಜ್ಜ. ಇದೇ ನಂಬರ? ಏನು ಬೇರೆಯವ್ರದ್ದು ಯಾರು ಹೋಗ್ಬಿಟ್ರೆ ಏನು ಮಾಡೋದು? ಬೇರೆಯವ್ರು ಹೋದ್ರೆ ಇನ್ನೇನು ನಾಗರಾಜಣ್ಣನ ಮಗ ದಿಲೀಪಂಗ್ ಹೋಗುತ್ತೆ, ಇಲ್ಲ ಅಂದ್ರೆ ಈ ಬಸವರಾಜಣ್ಣನ ಮಗ ದಿಲೀಪಂಗ್ ಹೋಗುತ್ತೆ. ಇಬ್ರಾಳಿ ಒಬ್ರಿಗೆ ಹೋಗುತ್ತೆ. ಬಿಡತ್ಲಾಗ ಮಾಡೋಣ. ಯಾರಿಗೋಗುತ್ತೋ ಅವ್ರಿಗೆ ಒಂದು ಅಂದಾಜ್ ಮೇಲೆ ಮಾಡ್ತೀನಿ, ನೋಡೋಣ. ಆಯ್ತೈತೆ ಕಣಜ್ಜ, ರಿಂಗ್ ಆಗ್ತೈತೆ ತಡಿ ರಿಂಗ್ ಆಗ್ತೈತೆ ತಡಿ. ಎತ್ತಿನಲ್ಲ ಪಾಪ, ಫೋನ್ ಎತ್ತಿನ ಅವನು. ಕೊಡಿಲಿ, ಫೋನ್ ಎತ್ತಿದ್ರೆ ಕೊಡಿಲ್ಲ, ನನ್ನ ಮಗಂಗೆ ಐತೈತೆ ಕೊಡಿಲಿ. ತಡಿ ರಂಗಜ್ಜ ಒಂದ್ರಿಟು. ಫೋನ್ ರಿಂಗ್ ಆಗ್ತೈತೆ, ಫೋನ್ ರಿಸೀವ್ ಮಾಡ್ತಿಲ್ಲ ಅವನು. ಎತ್ಲಾಗ ಹೋಗಿದ್ದಾನೋ ಏನೋ. ತಡಿ ಒಂದ್ರಿಟು. ರಿಂಗ್ ಆಗ್ತೈತೆ ರಿಂಗ್ ಆಗ್ತೈತೆ ತಡಿ. ಈ ನನ್ನ ಮಗ ಏನಪ್ಪ ಇವನು, ಫೋನು ರಿಂಗ್ ಆಗ್ತೈತೆ ಅಂತ ಬರೀ ಹೇಳಂಗೆ ಆಯ್ತು. ಫೋನ್ ಮಾಡಿಕೊಡೋದಂದ್ರೆ ಇವನು ಯಾರಿಗೆ ಮಾಡಿದಾಳು ಏನೋ ಅತ್ಲಾಗಿ. ಒಳ್ಳೆ ನಾನು ಇವತ್ತು ಬೆಳಿಗ್ಗೆ ಎದ್ದು ಯಾರ ಮಕ ನೋಡಿದ್ನೋ ಏನಪ್ಪ ಅತ್ಲಾಗಿ. ಎಲ್ಲ ನನಗೆ ತಲೆ ಕೆಟ್ಟೋಗಂಗೆ ಆಗ್ತೈತೆ ಅತ್ಲಾಗಿ. ಬೆಳಿಗ್ಗೆ ನಾನು ಬರೀ ಎಡವಟ್ಟೆ ಆಗ್ತೈತಲ್ಲ ಇವತ್ತು. ಎಂತ ಕೆಲಸ ಆಗೋಯ್ತು ಇವತ್ತು. ಇವನು ಫೋನ್ ಮಾಡಿಕೊಡೋದು ಕಾಣ ಇವನು. ನಾನೇ ಹೋಗ್ತಾ ಬರ್ತೀನಿ ಅತ್ಲಾಗಿ, ಇನ್ನೇನು ಮಾಡೋದು ಅತ್ಲಾಗಿ. ನಮ್ಮ ಹುಡುಗ ನಮ್ಮ ಅಜ್ಜಿ ಯಾರು ಬಂದಿದ್ರು ಸರಿಯಾಗಿ ಬಿಡೋದು ಅತ್ಲಾಗಿ. ಇಲ್ಲೇ ಕೂರ್ಸಿ ಅತ್ಲಾಗಿ ನಾನೇ ಮಂತ ಹೋಗ್ಬಿಟ್ಟು ಕರ್ಕೊಂಬರ್ತಿದ್ದೆ ಅತ್ಲಾಗಿ. ಹಲೋ ದಿಲೀಪ, ನಾನ್ ಕಳ್ಳ ಜಗಣ್ಣ. ಎಲೇ ಜಗಣ್ಣ ಕಳ್ಳ ನಾನು, ನಿಮ್ಮೂರ್ ಜಗಣ್ಣ. ಅಲ್ಲ ಕಳ್ಳ, ಲೇ ರಂಗಜ್ಜ ಕೊಡ್ತೀನಿ ನೋಡ್ಲಾ, ಇಲ್ಲಿ ರಂಗಜ್ಜ ಮಾತಾಡುತ್ತಂತೆ.
ಗೊತ್ತಿಲ್ಲಪ್ಪ ಯಾನಕ್ಕೂ ಅಂತ ಬೈಯುತ್ತೆ. ತಡಿ ತಡಿ, ನನಗೇನು ಗೊತ್ತು. ಬೈದಾದ್ರೆ ಬಯಸ್ಕ, ವಜ್ಜ ಬೈದ್ರೆ ಬಯಸ್ಕ, ನನಗೇನಾಗ್ಬೇಕಾಯ್ತೆ ನೋಡಿ ಕೊಡ್ತೀನಿ ನೋಡಿಲಿ. ಹಲೋ ಲೇ ಪಾಪ, ನಾನ್ ಕಳ್ಳ ರಂಗಜ್ಜ ಮಾತಾಡ್ಲಾ? ಹ್ಞೂ ಹ್ಞೂ ರಂಗಜ್ಜ ಅಲ್ಕಳ್ಳ. ಲೇ ಹುಡ್ಗ, ಯಾಕ್ಲಾ ಹಿಂಗಯ್ಯೋ ಅನಿಸಿದ್ಯಾ ಬೆಳಿಗ್ಗೆಯಿಂದ ನನಗೆ? 8 ಗಂಟೆಗೆ ತಗೊಂಬಂದು ಗಾಡಿ ನಿಲ್ಸೋ ನೀನು ಪುಣ್ಯಾತ್ಮ ನೀನು. 9 ಗಂಟೆ ಅಷ್ಟೊತ್ತಿಗೆ ನಾನು ಕಾಯೆಲ್ಲ ಲೋಡ್ ಮಾಡಿದ್ದೀನಿ ಇಲ್ಲಿ ತೋಟದಲ್ಲಿ. ಎಷ್ಟೊತ್ತು ಕಾಯೋದು? 9 ಗಂಟೆಯಿಂದ 11 ಗಂಟೆವರೆಗೂ ಕಾದಿದ್ದೀನಿ ಕಳ್ಳ ಪಾಪ. ಲೇ ನೀನ್ ಗಾಡಿ ತಗೊಂಬಂದು ನಿಲ್ಸ್, 3 ಗಂಟೆ ಮೇಲೆ ಆಯ್ತು ಕಳ್ಳ. ಹಾ ಲೇ, ನಾವು ತಿಂಡಿ ಗಿಂಡಿ ಏನು ಮಾಡೋದು ಬೇಡವನು? ನೀನ್ ಗಾಡಿ ನಿಲ್ಲಿಸ್ಬಿಟ್ಟು ನಿಮ್ಮನೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಆಗುತ್ತಲ್ಲ ಪಾಪ. ಲೇ ನೀನ್ ತಿಂಡಿ ತಿನ್ನೋಕೆ 11 ಗಂಟೆವರೆಗೆ ಆಗುತ್ತಲ್ಲ ಪಾಪ. ನಾನ್ ತಿಂಡಿ ಇಲ್ಲಿ ನಮ್ಮ ಅಜ್ಜಿ ತಗೊಂಬರ್ತಿರಲ್ವಾ, ಅಜ್ಜಿ ತಿಂಡಿ ಮಾಡ್ಸಿದೀನಿ ಕಣ ಪಾಪ. ಅಜ್ಜಿಗೆ ಹೇಳ್ಬಿಟ್ಟು ತಗೊಂಬರ್ತಾರೆ ತಿಂಡಿ, ಇಲ್ಲೇ ತಿನ್ನೋದಂತ ಇಲ್ಲ ಪಾಪ ಅಂತ ಹೇಳಿದೀನಿ. ನೀನು ಸುಮ್ಕಿರಪ್ಪ ಅತ್ಲಾಗಿ. ನಿಮ್ಮಂತವ್ರಿಗೆ ಹೇಳ್ಬಿಡ್ಬೇಕಂಡ್ರು ಇನ್ನೊಂದ್ ದಿವಸ ಬಾಡಿಗೆಗೆ. ಹ್ಞೂ 10 ಗಂಟೆ ಕರೆದ್ರೆ 12 ಗಂಟೆಗೆ ಬರ್ತೀರಾ, ಆಮೇಕಿಂದ ಬರೋದೇ ಇಲ್ಲ ನೀವು. ಅಯ್ಯೋ ಅನ್ನಿಸ್ತೀರಾ. ಏನಪ್ಪ ನಿಮ್ ಇಷ್ಟ ಕಣ್ರಪ್ಪ. ನಾವೇನೋ ನಮ್ಮ ಹುಡುಗರಂತ ನಾವು ಬಾಡಿಗೆ ಕರೆದು ಬಿಟ್ರೆ ನೀವು ಇಂಥ ಕೆಲಸ ಇಲ್ಲ ಪಾಪ ಮಾಡೋದು ನೀನು. ಬಾರಪ್ಪ ನಿನ್ ದಮ್ಮಯ್ಯ ಅಂದ್ಬಿಡ್ತೀನಿ, ಬೇಗ ಬಂದ್ಬಿಡಪ್ಪ ನೀನು. ಅಯ್ಯೋ ಅನ್ನಿಸ್ಬೇಡ ನನಗೆ. ಹ್ಞೂ ಎಷ್ಟೊತ್ತು ಮಾಡ್ತೀರೋ? ಒಳ್ಳೆ ಕತೆ ಆಗೋದು ಕಣಪ್ಪ ನಿಮ್ಗೆ. ಗಾಡಿ ಇಲ್ಲೇ ನಿಲ್ಸ್ಬಿಟ್ಟು ಹೋಗೋಣ ನಾನು. ನೋಡ ಇವನು ಲೋಡ್ ಆಗಿರೋ ಕಾಯಿ ಲೋಡ್ ಗಾಡಿನ ಹಂಗೆ ಬಿಟ್ಬಿಟ್ಟು ತೋಟದಲ್ಲಿ ಹೋಗಕ್ಕಾಗುತ್ತಲ್ಲ ಪಾಪ. ಲೈ ಏನ್ ಹುಡುಗಾಟದ ಮಾತಾಡ್ತಿದೀಯೇನೋ ನೀನು? ಮಾತಾಡೋಕು ಅಂದ್ರಿಟ್ಟು ಯಾವಾಗ ಮಾತಾಡ್ರಪ್ಪ ನೀವು? ಅಯ್ಯ ಅನ್ನಿಸ್ಬಾರ್ದು ನಮ್ಗೆ. ಸರಿ ಆಯ್ತು ಬಿಡು. ಬಾ ಇವಾಗ, ಆಯ್ತು ಬೇಜಾರು ಮಾಡ್ಕೋಬೇಡ. ಬಾ. ತಿಂಡಿ ತಿಂದಿಲ್ಲ ಅಂದ್ರೆ ಪರವಾಗಿಲ್ಲ ಕಣ್, ಬಾರೋ. ನಿಮ್ಮ ಅಜ್ಜಿ ತಗೊಂಬರುತ್ತೆ, ಇಲ್ಲೇ ತಿಂಡಿ ತಿನ್ನುವಂತೆ. ಇಲ್ಲ ಅವ್ನು ಗಿರೀಶಪ್ಪನ ಹೋಟ್ಲಲ್ಲಿ ತಿಂಡಿ ತಗೊಂಬಂದು ಕೊಡ್ತೀನಿ, ತಿನ್ನುವಂತೆ ಕಣ್, ಬಾರೋ. ಎಷ್ಟೊತ್ತಾಗುತ್ತೆ ಇಲ್ಲಿ ತೋಟದಿಂದ ಮಂತ ಹೋಗೋದಕ್ಕೆ? ಒಂದು 10 ನಿಮಿಷನೂ ಆಗಲ್ಲ ಟೈಮು. ರಪ್ಪನ್ ಬಂದ ಅತ್ಲಾಗಿ ಮಂತವ ನಿಲ್ಸಿ ಹೋಗ್ಬಿಡು. ನೀನ್ ಎಲ್ಲಾರು ಹೋಗ್ಬಿಡು, ಬೇಕಾದ್ರೆ ನಾವು ಲೋಡ್ ಮಾಡ್ಕೊಂಡು ಗಾಡಿ ಅಲ್ಲೇ ನಿಲ್ಸಿರ್ತೀವಿ ಬೇಕಾದ್ರೆ. ಬಾರಪ್ಪ ರಪ್ಪನ. ಈಗ ನೋಡು, ನೀನ್ ಬರ್ತೀಯ ಇಲ್ಲ ಇವ್ ನಮ್ ಜಗಣ ಇಲ್ಲೇ ಇದ್ದಾನೆ, ಕೀ ಬಿಟ್ಟು ಹೋಗಿದ್ಯಾ ಹೆಂಗ? ಅವ್ನ್ ಜಗಣಂಗೆ ಹೇಳ್ಬಿಟ್ಟು ಗಾಡಿ ತಗೊಂಡ್ಬಂದ್ಬಿಡ್ತೀವಿ ನೋಡಿ ಇವಾಗ. ಹಂಗಾರೆ ಬಾರಪ್ಪ ಆಯ್ತು. ಯಾರು ಮುಟ್ಟೋದು ಬೇಡ ಅಂತ ಹೇಳ್ತೀಯ, ಮತ್ತೆ ನೀನ್ ನಿಲ್ಸ್ಕೊಂಡು ಗಂಟ್ಕಟ್ಲ ಇದ್ರೆ ಯಾವನ್ ಕೈಲಾಗುತ್ತೆ? ಸರಿ ಸರಿ ಆಯ್ತು, ರಪ್ಪನ್ ಬಂದ್ಬಿಡು. ಏನಂತ ರಂಗಜ್ಜ ಮಾತಾಡ್ದ? ಏನಂತ ಹೇಳ್ದ ಹುಡುಗ? ಯಾರು ಹೇಳ್ತಾನಪ್ಪ? ಮಂತಾಬ ಒಂದ್ರೇಟು ಕೆಲಸ ಇತ್ತು ರಂಗಜ್ಜ. ತಿಂಡಿ ತಿನ್ನೋದ್ ನಮ್ಮ ಅಮ್ಮಯ್ಯ ತಿಂಡಿ ಮಾಡಿರಲ್ಲ, ತಿಂಡಿ ಮಾಡ್ಕೊಂಡ್ ಬರೋದು ಒಂದ್ರೇಟು ಒತ್ತಾಗೋಯ್ತು. ಬಂದೆ ಕಣ್ ತಡಿ ರಂಗಜ್ಜ, ಬಂದೇ ಬಿಟ್ಟೆ ಕಣ್ ತಡಿ ರಂಗಜ್ಜ ಅಂತ ಹೇಳ್ದ. ನಾನು ಬೈದ್ದೀನಿ, ನೀನ್ ಕೇಳಿಸ್ಕೊಂಡಲ್ಲಿ ಏನೇನು? ಬಂದ್ಬಿಡ್ರಪ್ಪ ಬೇಗ ಅಂತ ಹೇಳಿದೀನಿ. ನಾನು ನೋಡೋವರೆಗೆ ನೋಡ್ತೀನಿ. ಹೆಂಗಿದ್ರು ಜಗಣ ಬಂದಾನೆ, ಜಗಣಿಗೆ ಹೇಳ್ಬಿಟ್ಟು ಹೆಂಗೋ ಅವ್ನು ಓಡಿಸ್ತಾನೆ ಗಾಡಿನ. ಕೀನು ಇಲ್ಲೇ ಬಿಟ್ಟಿದ್ಯಾ, ಅವನಿಗೆ ಹೇಳ್ಬಿಟ್ಟು ಮಂತಾವ ತಗೊಂಡೋಗ್ಬಿಡ್ತೀನಿ ಗಾಡಿ ಅಂತ ಹೇಳಿದೆ. ಇಲ್ಲ ಕಣಜ್ಜ, ಇಲ್ಲ ಒಂದ್ರೇಟು ಅದು ಪ್ರಾಬ್ಲಮ್ ಐತೆ ಗಾಡಿಯೇ. ನಾನೇ ಓಡಿಸ್ತೀನಿ, ಸುಮ್ಕಿರು, ಬೇಡ ಯಾರು ಓಡಿಸೋದು ಬೇಡ ಅಂತ ಹೇಳ್ದ. ಬಾ ಹಂಗಾರೆ ಬೇಗ ಬಾ ಅಂತ ಹೇಳಿದೀನಿ. ರಪ್ಪನ್ ಬರ್ತೀನಿ ಅಂತ ಹೇಳಿದಾನೆ, ಎದ್ರಕೊಂಡು ಸುಮ್ಕಿರು. ಅಲ್ಲ ಕಣ್ರಂಗಜ್ಜ, ಏನ್ ಇಷ್ಟೊಂದು ಕಾಯಿ ಕೀಳಿಸಿದ್ಯಲ್ಲ, ಮತ್ತೆ ಏನ್ ಸಮಾಚಾರ? ಏನ್ ಕಾಯಿ ಏನಾರು ಮಾರೋದಕ್ಕ, ಏನು ಕೊಬ್ಬರಿ ಗಿಬ್ರಿ ಏನಾರು ಮಾಡ್ತೀಯ? ಕೊಬ್ಬರಿ ಮಾಡೋದಕ್ಕ? ನಾನ್ ಯಾವತ್ತು ಕಾಯಿ ಏನ್ ಮಾರಕ್ ಹೋಗಲ್ಲ ಕಣಪ್ಪ. ಅಯ್ಯ ನೀನ್ ಚೆನ್ನಾಗಿ ಹೇಳ್ತೀಯ ಕಣಪ್ಪ ನೀನು. ನಿಧಾನಕ್ಕೆ ನೀನು ಕೊಬ್ಬರಿ ಆಗ್ಲಿ ಕಡೆ ಹೇಳು, ಅದಕ್ಕೇನಂತೆ. ಆಮೇಕಿಂದ ಕೊಬ್ಬರಿ ಸುಲಿಸ್ಬಿಟ್ಟು ಮಾರಿದ್ರೆ ಆಯ್ತು, ಅದಕ್ಕೇನಂತೆ. ಕಾಯಿ ಯಾಕಪ್ಪ ಮಾರಕ್ ಹೋಗಲ್ಲ ನಾನು? ಕಾಯಿ ಯಾವತ್ತು ಮಾರಕ್ ಹೋಗಲ್ಲ ಕಣಪ್ಪ. ಕಾಯಿ ಅಂತ ಇಲ್ಲ ಕಣಪ್ಪ, ನಾನು ನಾನು ಆಟೆಯ. ನಾನು ಬೆಳೆದಿರೋದು ಅಷ್ಟು ಸುಲಭ ಏನು ವ್ಯಾಪಾರ ಮಾಡಕ್ಕೆ ಹೋಗಲ್ಲ. ಏನಿದ್ರು ವ್ಯಾಪಾರ ಮಾಡೋದು ಅವರೆಕಾಯಿ, ತೊಗರಿಕಾಯಿ ಅಂತವೇನಾದ್ರೂ ಇದ್ರೆ ಒಂದಿಟ್ಟು ತರಕಾರಿ ಏನಾರ ಬೆಳೆದ್ರೆ, ಟೊಮೆಟೊನೋ, ಈರುಳ್ಳಿನೋ, ಇಲ್ಲ ಮೆಣಸಿಕಾಯಿನ ಇಂಥವೇನಾರು ಬೆಳೆದ್ರೆ ಮಾತ್ರ ವ್ಯಾಪಾರ ಮಾಡ್ತೀನಿ. ಈ ಕಾಯಿ ಆಗ್ಲಿ ಇಲ್ಲ ಹಣ್ಣಂಪಲ್ ಏನಾರು ತೋಟದಲ್ಲೆಲ್ಲ ಬೆಳೆದಿರುತ್ತೆ ನೋಡು. ಈಗ ಸೀಬೆ ಮರನೇನೆ ನಮ್ದೊಂದು 10-15 ಇದಾವೆ ತೋಟದಲ್ಲಿ. ಕಡಿಮೆ ಅಂದ್ರೂ ಅವ್ರಿವ್ರು ಬಂದ್ಬಿಟ್ಟು ಬೇಕಾರೆ ಸೀಸನ್ ಅಲ್ಲಿ ಕೊಡಜ್ಜ ನಾವೇ ಕುಯ್ಕೊಂಡು ಹೋಗ್ಬಿಟ್ಟು ಅದೇನ್ ದುಡ್ಡು ಕೊಡ್ತೀವಂತ ಹೇಳ್ತಾರೆ. ಇಲ್ಲ ಕಣಪ್ಪ, ಇಲ್ಲ, ಅಕ್ಕಿ ಪಕ್ಷಿಗಳು ತಿನ್ಲಿ ಅಂತ ನಾನು ಬಿಟ್ಬಿಡ್ತೀನಿ ಕಣಪ್ಪ. ಏನು ಭಗವಂತ ನಮಗೆ ಎತ್ಲಾಗಿ ನಾನು ಕೊಡ್ತಾನೆ. ಅಕ್ಕಿ ಪಕ್ಷಿಗಳು ಅವು ಇವು ತಿನ್ನೋದಕ್ಕೆಲ್ಲ ಬಿಟ್ಬಿಡ್ಬೇಕು. ಈಗ ಸೀಬೆ ಮರ ಐತೆ, ಹಣ್ಣಿಂದ ಅದು ಇದು ಇದೆ, ನೇರಳೆ ಮರ ಐತೆ, ಎಲ್ಲಾ ತರದ್ದು ಹಣ್ಣುಗಳಿದ್ದು ಇದಾವೆ. ಆದ್ರೆ ನಾನಂತೂ ಕಿತ್ಬಿಟ್ಟು ವ್ಯಾಪಾರ ಮಾಡೋದಾಗ್ಲಿ ದುಡ್ಡಿ ಕೊಡೋದಾಗ್ಲಿ ಮಾಡಕ್ ಹೋಗಲ್ಲ. ಕುಯ್ಕೊಂಡೋದ್ರೆ ನಮ್ಮೂರವ್ರೆ ಕುಯ್ಕೊಂಡೋಗಿ ತಿಂತಾರೆ ಹೊಟ್ಟೆ ತುಂಬಾ. ಅದು ಬಿಟ್ರೆ ಇನ್ನೇನು ಮಾಮೂಲಿ ನಮ್ಮ ಅಕ್ಕಿ ಪಕ್ಷಿಗಳು ಅವು ಇವು ಬಂದ್ಬಿಟ್ಟು ತಿನ್ಕೊಂಡು ಹೋಗ್ತವೆ ತೃಪ್ತಿಯಿಂದ. ಅಲ್ಲ ರಂಗಜ್ಜ, ಕೊಡೋದಿದ್ರೆ ನನಗೊಂದು 30 ತೆಂಗಿನಕಾಯಿ ಬೇಕಿತ್ಕಲ್ಲ ರಂಗಜ್ಜ, ಕೊಡ್ತೀಯಾ? ಮುಂದಿನ ತಿಂಗಳು ಒಂದ್ರಿಟ್ಟು ನನ್ನ ತಮ್ಮನ ಮಗಂದು ಪಾಪುದು ನಾಮಕರಣ ಐತೆ, ನಿನ್ಗೂ ಗೊತ್ತಲ್ಲ. ಇನ್ನೇನು ನಮ್ದಿನ್ನೇನು ತೆಂಗಿನ ತೋಟ ಇಲ್ಲ, ನಿನ್ಗೂ ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ಯಾರ ಹತ್ರ ದುಡ್ಡಿಗಾರ ತಗೋಬೇಕು. ಇಲ್ಲ ಅಂದ್ರೆ ಈಗ
ಫಂಕ್ಷನ್ ಎಲ್ಲ ಮಾಡ್ತಿದೀವಿ, ಸಿಹಿ ಮಾಡ್ತಾರೆ, ಸಾಂಬಾರ್ಗೆ ಅದು ಇದಕ್ಕೆ ಎಲ್ಲದಕ್ಕೂ ಬೇಕು. ಭಟ್ರು ಒಂದು 30-40 ತೆಂಗಿನಕಾಯಿ ಬೇಕು ಅಂತ ಹೇಳಿದಾರೆ ರಂಗಜ್ಜ. ಅದಕ್ಕೋಸ್ಕರ ಬೇಕಿತ್ತು ರಂಗಜ್ಜ. ಒಂದು 30 ತೆಂಗಿನಕಾಯಿ ಅದೇನ್ ರೇಟು ಕೊಟ್ಬಿಡ್ತೀನಿ ಕಣಪ್ಪ, ನಾನು ದುಡ್ಡು ಮೋಸ ಏನು ಮಾಡಲ್ಲ. ಅವು ಕೊಟ್ಬಿಡ್ರಿ ರಂಗಜ್ಜ, ಒಂದು 30-40 ತೆಂಗಿನಕಾಯಿ. ಹೌದಲ್ಲ ಪಾಪ? ಸರಿ ಕಣಪ್ಪ, ಆಯ್ತು. ಮುಂದಿನ ತಿಂಗಳ ಇನ್ನು ಎಷ್ಟು ದಿವಸ ಆಯ್ತಲ್ಲ ಪಾಪ ಇನ್ನು ನಾಮಕರಣಕ್ಕೆ? ಯಾವ ತಿಂಗಳು ಮಾಡೋದು? ಈ ತಿಂಗಳ ಮುಂದಿನ ತಿಂಗಳ ಮಾಡೋದು? ಅಲ್ಲ, ಈ ತಿಂಗಳೇ ಕಣಜ್ಜು. ಈ ತಿಂಗಳು 25ಕ್ಕೋ ಏನೋ ಮಾಡ್ತಿದೀವಿ. ಅದಕ್ಕೆ ತೆಂಗಿನಕಾಯಿ ಬೇಕಿತ್ ಕಣ್ರಂಗಜ್ಜ. ಏನ್ ಮಾಡ್ತೀಯಾ? ಇವ್ರಿಗೆ ಇನ್ನೇನಪ್ಪ ಕೇಳಕ್ ಹೋಗೋಣ ಅತ್ಲಾಗಿ. ನೋಡೋಣ ಗೌಡ್ರಿಗೆ ಇಲ್ಲ ನಿಮ್ಗೆ ಹೇಳೋಣ, ನಿಮ್ಮ ಹತ್ರನೇ ತಗೋಣಂತ ಸುಮ್ಕಿದೀನಿ. ನನ್ನ ತಮ್ಮನು ಹೇಳ್ದ ಹಂಗಂತ. ಕೇಳು, ರಂಗಜನ ಹತ್ರನಿಲ್ಲ ಗೌಡ್ರ ತಾವಲ್ಲ, ಇಲ್ಲ ಶಂಕರಜ್ಜ ತಾವ, 3 ಜನ ಒಬ್ರು ತಾವ ಕೇಳು, ಕೊಡ್ತಾರೆ. ಅದೇನ್ ದುಡ್ಡು ಕೊಟ್ಬಿಡೋಣ ಅಂತ ಹೇಳ್ದ. ಅದಕ್ಕೆ ನೀನು ಸಿಕ್ಕಿಲ್ಲ. 1-2 ದಿವಸದ ಮುಂಚೆ ನಮ್ಮ ಹುಡುಗಿ ಹೇಳಿದ್ದ. ನಾನ್ ನೀನ್ ಸಿಕ್ಕಿಲ್ವಲ್ಲ ಬೇರೆ, ಅದಕ್ಕೆ ಸುಮ್ಕಾಗಿದ್ದೆ ರಂಗಜ್ಜ. ಇದ್ರೆ ಕೊಡ್ರಂಗಜ್ಜು, ಇವ್ರು ತಾವ್ ಇನ್ನೇನ್ ಕೇಳಕ್ ಹೋಗೋನು? ಅಲ್ಲ ಕಳಪ್ಪ ಜಗಣ, ದುಡ್ಡಿಗೆ ಇನ್ನೇನಕ್ಲ ತಗೊಂಡ್ ಹೋಗ್ತೀಯಲೇ? 30-40-50 ತೆಂಗಿನಕಾಯಿ ಕೊಡ್ತೀನಿ, ತಗೊಂಡೋಗ್ಬಿಟ್ಟು ಅದೇನ್ ನಿಂದು ಮಾಡ್ಕೊಳಪ್ಪ ನಾಮಕರಣನ. ಪಾಪ ಕರೆದ ತಕ್ಷಣ ತೋಟದ ಕೆಲ್ಸಕ್ಕೆ ಅದು ಇದಕ್ಕೆಲ್ಲ ಬರ್ತೀಯ, ಕಷ್ಟ ಸುಖಕ್ಕೆ ಆಗ್ತೀಯ. ನಮ್ಮ ಹುಡ್ಗ ನೀನೇನ್ ಬೇರೆಯವನೆಲ್ಲ ಪಾಪ. ಅದಕ್ಕೆ ನೀನು ಕೇಳ್ಬೇಕು, ಹಿಂಗ ಫಂಕ್ಷನ್ ಐತೆ ಕಣಜ್ಜ, ನಮ್ಗೊಂದ್ 30-40 ತೆಂಗಿನಕಾಯಿ ಕೊಡಜ್ಜ ಅಂತ ಹೇಳಿದ್ರೆ ನಾನೇ ಬೇಡ ಅಂತಿದ್ದ. ಅದಕ್ಕೆ ಮುಚ್ಚಮರೆ ಏನೋ ಮಾಡೋದೈತೆ, ಇನ್ನು ಮುಂದೆ ನೋಡೋದು ಏನೈತ. ಕೊಡ್ತೀನಿ, ತಗೊಂಡೋಗು. ಮಾತ್ರ ದುಡ್ಡಿಗೆ ಮಾತ್ರ ಕೊಡಲ್ಲ ಕಣಪ್ಪ, ಹಂಗೆ ಕೊಡ್ತೀನಿ, ತಗೊಂಡೋಗು. ನನ್ನ ತಮ್ಮನ ನಮ್ಮ ನೆಂಟ್ರದು ಯಾರದಾರ ಇದ್ದಿದ್ರೆ ನಂಗೆ ಕೊಡ್ತಿರಲ್ವ, ಹಂಗೆ ಅನ್ಕೊಂಡು ತಗೊಂಡೋಗಪ್ಪ. ಆಯ್ತು. ಅಲ್ಲ ಕಣ್ರಗಜ್ಜು, ಅದಂಗ್ ಸರಿ ಆಗುತ್ತೆ, ಸುಮ್ಕಿರು, ಏನು ಬೇಡ. ನಾನು ದುಡ್ಡು ಕೊಟ್ಟೆ ತಗೊಂಡೋಗ್ತೀನಿ. ಹಂಗೆ 1-2 ತೆಂಗಿನಕಾಯೋ 4-5 ಇದ್ರೆ ಅದೊಂಥರನಪ್ಪ. 30-40 ತೆಂಗಿನಕಾಯಿ ತಗೊಂಡೋಗ್ತೀನಿ, ಅದಂಗ್ ಸರಿ ಆಗುತ್ತೆ ರಂಗಜ್ಜ, ಸುಮ್ಕಿರು, ಬೇಡ. ಮತ್ ನಮ್ಮ ಮನೆಯವರೆಲ್ಲ ಬೈತಾರೆ, ಸುಮ್ನೆ ಪುಕ್ಸಾಟೆ ಯಾಕೆ ತಗೊಂಡ್ ಬರಕ್ಬೋದೆ ಪಾಪ ರಂಗಜ್ಜ. ಅವರು ಕಷ್ಟಪಟ್ಟು ಬೆಳೆದಿರ್ತಾರೆ, ಅವರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ತೆಂಗಿನಕಾಯಿ ನೀರ್ ಬಿಡ್ಬೇಕು, ಗೊಬ್ಬರ ಹಾಕಿಸ್ಬೇಕು, ಕಾಯಿ ಕೀಳಿಸ್ಬೇಕು, ಏನ್ 1-2 ಕೆಲಸ ಆಗುತ್ತಾ ಪಾಪ ಅವರು. ಅಂತದ್ರಲ್ಲಿ ನೀನು ಹಂಗೆ ಯಾಕೆ ಇಸ್ಕೊಂಬಂದಿ ಅಂತ ಬೈತಾರೆ. ಬೇಡ ಕಣ್, ಸುಮ್ನಿ ರಂಗಜ್ಜ. ಈಗಳೇ ಪಾಪ. ಜಗಣ ನೋಡು, ನನಗೆ ಹಿಂದು ಮುಂದು ಸುತ್ತು ಬಳಸಿ ಮಾತಾಡಕ್ ನನಗೆ ಇಷ್ಟ ಆಗಲ್ಲ. ನೋಡು, ನೀನು ಬೇರೆಯವನೇನಲ್ಲ ಕಣಪ್ಪ, ನಮ್ಮ ಹುಡ್ಗಂದೇನೆ. ಹೇಳಿದೀನಿ, ಬಾಯಿ ಬಿಟ್ಟೆ ಹೇಳಿದೀನಿ, ನಾನು ಸಾರಿ ಹೇಳಕ್ ಆಗಲ್ಲ. ಈಗ ದುಡ್ಡು ಕೊಟ್ಟು ತಗೊಂಡು ಹೋಗ್ತೀನಿ ಅಂದ್ರೆ ಬೇಕಾದ್ರೆ ಬೇರೆಯವ್ರ ಹತ್ರ ಹೋಗಿ ತಗೊಬಿಡು, ಬೇಡ ಅಂತ ಇಲ್ಲ. ಹಂಗೆ ಕೊಡ್ತೀನಿ, ತಗೊಂಡು ಹೋಗೋದಿದ್ರೆ ಬೇಕಾದ್ರೆ ನಂತ ತಗೊಂಡೋಗು ಅಷ್ಟೇ. ಮತ್ ನೀನ್ ಆವಾಗ್ಲಿ ನಾನು ನನಗೆ ಅಯ್ಯ ಅನಿಸ್ಬೇಡ ನೀನು. ಸರಿ ಕಣ, ಆಯ್ತು ಬಿಡ್ರಂಗಜ್ಜ. ನಿನಗೆ ನಮ್ಮೂರಲ್ಲಿ ಸುಮ್ನೆ ಹೇಳಲ್ಲ ಕಣ್, ಹೇಳು ಜನಗಳು. ರಂಗಜ್ಜ ಅಂದ್ರೆ ಮನುಷ್ಯ, ಅವನಂತ ಮನುಷ್ಯ ಇರಬೇಕು. ಯಾರು ತಂಟೆಗೂ ಹೋಗಲ್ಲ, ಏನಿಲ್ಲ, ಒಳ್ಳೆ ಮನುಷ್ಯ ಅಂತ ಹೇಳ್ತಾರ ನೋಡು. ಇಂಥ ಬುದ್ಧಿ ನೋಡಿ ನೀನು ಎಲ್ಲಾರು ಹೇಳೋದು ನಿನ್ನ ಹತ್ರ. ನೀನೊಂಥರ ನೀನು ಒಳ್ಳೆಯವ್ರೇನೆ, ದೇವ್ರ ಇದ್ದಂಗೆ ಕಣ್ರ ಗಜ ನೀನೊಂಥರ ನೀನು. ತಗಡ ಇವನು, ತಿರ್ಗಾ ಇವನು ಅದು ಇದು ಮಾತಾಡ ನನ್ ತಲೆ ತಿನ್ಬೇಡ ಕಳಲೆ ಪಾಪ, ಸುಮ್ಕಿರು. ತಡಿ ಹೋದ್ರಟ್ಟು ನನಗೂ ಬೇಜಾರಾಗ್ತೈತೆ. ಅಲ್ಲ ಕಳ್ಳ, ಚೀಲ ತಗೊಂಬಂದಿದ್ರೆ ಅತ್ಲಾಗಿ ಒಂದ್ 20-30 ತೆಂಗಿನಕಾಯಿ ಹಾಕೊಂಡು ಹೋಗಿ ಬಿಡ್ತಿದ್ದಲ್ಲ ಅತ್ಲಾಗಿ. ಲೋಡ್ ಆಗ್ಬಿಟ್ಟು ಇಷ್ಟು ಉಳಿದಿದಾವೆ ಎಲ್ಲ ಇಲ್ಲಿ ತೋಟದ ಮನೇಲಿ ಇಟ್ಟೋಗೇನಂತಿದ್ದೆ. ನೋಡ ತಡಿಯಪ್ಪ, ಇಲ್ಲಿ ಚೀಲ ಏನಾರು ಇದ್ರೆ ಅತ್ಲಾಗಿ ತುಂಬ್ಕೊಂಡು ಹೋಗುವಂತೆ ಅತ್ಲಾಗಿ. ಇನ್ನೇನು ಬೈಕ್ ಏನಾರು ತಗೊಂಬಂದಿಯಾ, ಏನ್ ಹಂಗೆ ಬಂದಿದ್ಯಾ? ಇಲ್ಲ ಕಣಜು, ಬೈಕ್ ತಗೊಂಬಂದಿದ್ದೀನಿ, ಅಲ್ಲಿ ರೋಡ್ ಪಕ್ಕದಲ್ಲಿ ನಿಲ್ಸಿದೀನಿ. ಚೀಲ ಇಲ್ವಲ್ಲ ರಂಗಜ್ಜ, ಎಂತ ಕೆಲಸ ಆಗೋಯ್ತು. ಚೀಲ ಇದ್ದಿದ್ರೆ ಅತ್ಲಾಗ ತುಂಬ್ಕೊಂಡು ಹೋಗ್ತಿದ್ದೆ, 1-2 ಚೀಲದಲ್ಲಿ ಹಾಕೊಂಡು ಅತ್ಲಾಗಿ ಹಿಂದೆ ಒಂದು ಮುಂದೆ ಒಂದು ಚೀಲ ಇಟ್ಕೊಂಡು ಹೆಂಗ ಹೋಗ್ಬೋದಿತ್ತು ಅತ್ಲಾಗಿ. ಸರಿ ಬಿಡು, ಆಯ್ತು. ಮಂತಾವ್ಲೆ ಹೋಗ್ಬಿಟ್ಟು ಚೀಲ ತಗೊಂಬರ್ತೀನಿ. ನೋಡಂಗ ತಡಿಲ ಪಾಪಲೇ, ಚೀಲ ಇಲ್ಲೇ ಏನಾರು ತೋಟದ ಮನೇಲಿ ಏನಾರು ಇದ್ರೆ ಈಗ ತೆಂಗಿನಕಾಯಿ ಎಲ್ಲ ಇಡೋಣ ಮೊದ್ಲು. ನನಗೂ ಸಾಕಾಗ್ಬಿಟ್ಟೈತೆ ಈ ತೆಂಗಿನಕಾಯಿಗಳೆಲ್ಲ ಒಂದ್ರಿಟ್ಟು ತೋಟದ ಮನೇಲಿ ಇಟ್ಬಿಟ್ಟು ಚೀಲದಲ್ಲಿ ಚೀಲ ಇದೆ, ಒಂದ್ 2 ಏನೋ ಚೀಲ ಇರ್ಬೇಕು, ತಗೊಂಡ್ಬಿಟ್ಟು ತುಂಬ್ಕೊಂಡು ಹೋಗುವಂತೆ. ತಡಿ ಒಂದ್ರಿಟ್ಟು, ನನಗೂ ಬೇಜಾರಾಗ್ತೈತೆ. ಮೊದ್ಲು ಆ ಹುಡ್ಗ ಬಂದ್ಬಿಟ್ಟು ಗಾಡಿ ತಗೊಂಡ್ ಹೋಗ್ಲಿ ಮುಂದೆ, ಮಂತಾವ್ ತಗೊಂಡೋಗ್ಬಿಟ್ಟು ಅನ್ಲೋಡ್ ಮಾಡೋಣ ಒಂಚೂರು. ಸರಿ ಕಣ, ಆಯ್ತೇಳು. ಅಲ್ಲಿ ಇಳಿಸೋದಕ್ಕೆಲ್ಲ ನಾನು ಬರ್ತೀನಿ ಕಣ್, ನಡಿ ನಿನ್ ಜೊತೆನೆ. ಪಾಪ ನಿನ್ಗೂ ಸಾಕಾಗೋ ಐತೆ, ಕುಮಾರಣ್ಣ ಬೇರೆ ಇಲ್ಲ ಅಂತ ಹೇಳ್ತಿದ್ಯಾ. ನಡಿ, ನಾನೇ ಒಂದಿಟ್ಟು ಬಂದ್ಬಿಟ್ಟು ಈ ಕಾಯೆಲ್ಲ ಇಳಿಸ್ತೀನಿ. ಇನ್ನು ಗಾಡಿ ನಿಲ್ಲಿಸ್ಕೊಂಡ್ಬಿಟ್ಟು ಇಲ್ಲೇ ನಿಂತೈತಿ ವಜ್ಜ. ಅಲ್ಲ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದಿದ್ದು 11-11:30 ಆದ್ರೂ ಇನ್ನು ಇಲ್ಲೇ ನಿಂತೈತಲ್ಲ, ಏನ್ ಮಾಡ ನಿಮ್ಮ ಅಜ್ಜಂಗೆ? ಅಲ್ಲ ಕಣಜು, ಎಷ್ಟೊತ್ತಾಯ್ತು ನೀನ್ ಮನೆ ಬಿಟ್ಟು ಬಂದು? ಇನ್ನು ಕಾಯಿ ಕೀಳ್ಸಾಗಿಲ್ಲ, ಇನ್ನು ಎಲ್ಲ ಲೋಡ್ ಮಾಡಿದ್ಯಾ? ಮತ್ತೆ ಅವನು ಗಾಡಿಲಿ ತಗೊಂಡ್ಬಂದ್ಬಿಟ್ಟು ಮಂತ ಇಳಿಸೋದಲ್ವೇ ರಜ? ಏನ್ ಮಾಡ್ತಿದ್ರ ಇನ್ನು? ಸುಮ್ನೆ ಆಟೆ ಹೊಡ್ಕೊಂಡು ನಿಂತಿದ್ದೀರನ್ರಿ? ಇಲ್ಲ ಕಣ ಬಾರಿ, ಅವನು ಮನ್ಕಾಯುವಾಗ ಅವನು ಹುಡುಗ ಅವನು ಗಾಡಿ ತಗೊಂಬಂದು ನಿಲ್ಸ್ಬಿಟ್ಟು ಲೋಡ್ ಮಾಡ್ರಜ ಬರ್ತೀನಂತ ಹೇಳ್ದವನು ಅವನು ಬಸವರಾಜಣ್ಣನ ಮಗ, ಅವನು ದಿಲೀಪ. ಅವನು ಈಟೊತ್ತಾದ್ರೂ ಬರೋದು ಬಿಡ್ಬೇನೆ, ಎಷ್ಟೊತ್ತಂತ ಕಾಯ್ಕೊಂಡು ನಿಂತ್ಕಣ. ಅದಕ್ಕೆ ನಮ್ಮ ಹುಡುಗ ಇವನು ನಮ್ಮ ಜಗಣ್ಣ ಬಂದಿದ್ನಲ್ಲ, ಅವನ್ತಾವ ಫೋನ್ ಮಾಡ್ಬಿಟ್ಟು ಬೈದಿದ್ದೀನಿ, ಬಾರಪ್ಪ ಬೇಗ ಆತ್ಲಾಗಿ ಅಂತ. ಸರಿ ಕಣಜ, ಆಯ್ತು ಬಂದೆ ಕಣ್ ತಡಿ ಅಂತ
ಹೇಳ್ದ. ನೀನ್ ಯಾಕೆ ಬರಕ್ ಹೋದೆ ಇಲ್ಲಿ? ಹೋ, ನಿನ್ ಕಾಲಾಗಲ್ಲ ಏನಿಲ್ಲ, ಕಾಲೆಲ್ಲ ನೋವ್ತಿರುತ್ತೆ. ಏನಕ್ಕೆ ಬರಕ್ ಹೋದೆ ನೀನು? ಅಲ್ಲ ಕಣಜ್ಜ, ನಿನ್ಗೊಂದ್ರಿಟ್ಟು ಬುದ್ಧಿ ಆಯ್ತಾ? ನಿನಗೆ ಬುದ್ಧಿ ಇಲ್ವಾ ನಿನಗೆ? ಅಲ್ಲ ಬರ್ದಂಗೆ ಇನ್ನೇನು ಮಾಡೋಣ? ನೀನ್ ನೋಡಿದ್ರೆ ನೀನು ಬೆಳಿಗ್ಗೆಯಿಂದ 6 ಗಂಟೆಗೆ ಎದ್ದು ಬಂದಾಗ್ಲಿಂದ ಮಂತಾವಿಂದ ಒಂದ್ ತೊಟ್ಟು ನೀರ್ ಕುಡ್ದಿಲ್ಲ, ಟೀ ಕುಡ್ದಿಲ್ಲ. ಏನ್ ಮನ್ಸ ಆಗ್ತೀಯ ನೀನ್ ಇನ್ನು? ಈ ಪಾಟಿ ವಯಸ್ಸಾಗೈತೆ. 11-12 ಗಂಟೆ ಆದ್ರೂನು ಏನೋ ತಿಂಡಿ ತಿಂದಂಗೆ ಹಿಂಗೆ ನಿಂತಿಯಲ್ಲ ತೋಟದಲ್ಲಿ. ಆರೋಗ್ಯ ಏನಾಗ್ಬೇಡ ನಿಂದು. ನನಗ್ ಮನ್ಸು ಎತ್ಲಾಗಿಂದ ತಡೆಯುತ್ತೇಳು. ಅದಕ್ಕತ್ಲಾಗ ಅಮ್ಮಣ್ಣಿ ಬಸ್ಸಾರುನು ಉಪ್ಸಾರುನು ಮುದ್ದೆ ಮಾಡಿದ್ಲು. ಅದಕ್ಕತ್ಲಾಗಿ ತುಂಬಿಸ್ಕೊಂಡು ಒಂದು ಟಿಫನ್ ಕೇರಿಲೆಲ್ಲ ತಗೊಂಬಂದ್ಬಿಟ್ಟೆ. ಅತ್ಲಾಗಿ ಮನಸ್ ತಡಿಲಿಲ್ಲ. ಅತ್ಲಾಗಿ ನಾನು ತಿಂಡಿ ಮಾಡಿಲ್ಲ, ಏನಿಲ್ಲ. ತಗ ಅವ್ನು ಬರೋವರೆಗೂ ಇನ್ನೇನು ಮಾಡೋಣ? ಇಲ್ಲೇ ಕೂತ್ಕೊಂಡು ತಿಂಡಿ ತಿನ್ನೋಣ ಬಾ ಅತ್ಲಾಗಿ. ನನಗೂ ಹೊಟ್ಟೆ ಹಸಿತೈತೆ. ಅಲ್ಲ ಕಣೆ, ನಂದಿರ್ಲಿ ಕಣೆ, ನಾನು ಹೆಂಗ ತಡ್ಕೊಳ್ತೀನಿ? ನೀನ್ ತಿಂಡಿ ತಿನ್ನೋದಲ್ವೇನೆ ನೀನು? ನೀನ್ ಯಾಕೆ ತಿಂಡಿ ತಿಂದಂಗೆ ಈಟೊತ್ತರ್ಗು ಹಂಗೆ ಇದೆಯೋ? ಬಾರ ಮಾತ್ಲಾಗಿ ಇನ್ನೇನ್ ಮಾಡಕ್ಕಾಗುತ್ತೆ? ಈಟೊತ್ತರ್ಗು ತಿಂಡಿ ತಿನ್ನಂಗ್ ನೀನು ಸುಮ್ಮಕ್ಕೆ ಇಷ್ಟೊತ್ತು ದೂರ ಬಂದಿದ್ಯಲ್ಲ. ತಲೆಗಿಲ್ಲೇ ಸುತ್ತು ಈ ಬಿಸ್ಲಲ್ಲಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ಬುದ್ಧಿ ಬಡವನೆ. ನಾನು ಹೆಂಗ ತಡ್ಕೊಳ್ತೀನಿ? ನೀನ್ ತಡಿಯಲ್ಲ ಕಣೆ ನೀನು. ಮತ್ತೆ ನೀನು ಬಿಟ್ಟು ಎತ್ಲಾಗಿಂದ ತಿನ್ನೋದು ಹೇಳು. ನೀನ್ ನೋಡಿ ತೋಟದ ಹತ್ರ ಬಂದಿರ್ತೀಯ, ಮನ್ಸೇ ತಡಿಯಲ್ಲ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅತ್ಲಾಗಿ? ಬಂದೆ. ಸರಿ ಆಯ್ತು ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ? ಬಾ ಕುತ್ಕ, ಬಾ ತಿಂಡಿ ತಿನ್ನನ್ ಬಾ. ಕೈ ತೊಳ್ಕೊಂಬರ್ತೀನಿ. ಅಲ್ಲಿ ಮೋಟ್ರಲ್ಲಿ ನೀರ್ ಬಿಟ್ಟಿದ್ದೀನಿ, ಬೋರಲ್ಲಿ ನೀರ್ ಬರ್ತೈತೆ, ಕೈ ತೊಳ್ಕೊಂಬರ್ತೀನಿ. ಪಾಪ ಜಗಣ, ಬಾರ್ಲ ತಿಂಡಿ ತಿನ್ನಣ. ಇಲ್ಲ ಕಣ್ರಜ್ಜ, ಇಲ್ಲ ಕಣ್ರಂಗಜ್ಜು. ಇಷ್ಟು ವಯಸ್ಸಾದ್ರೂ ಒಬ್ರಿಗೊಬ್ರು ಬಿಟ್ಟು ತಿಂಡಿ ತಿನ್ನಲ್ವಲ್ಲ, ಊಟ ಮಾಡಲ್ವಲ್ಲ, ಲೆಕ್ಕ ಹಾಕ್ರಿ. ಅಲ್ಲ ಕಣ್ರಂಗಜ್ಜ, ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ಇಷ್ಟೊಂದು ಟೈಮ್ ಆಗೈತೆ, ಹೊಟ್ಟೆ ಹಸ್ಕೊಂಡು ಇರ್ಬೇಡ್ರಿ ನೀವು ಗಂಡ ಹೆಂಡ್ತಿ ಇಬ್ರಾಳನು. ವಯಸ್ಸಾಯ್ತಾ ಬಂತು ಕಣ್ರಜ್ಜ ನಿಮ್ಗುನು. ಮೊದ್ಲಂತೂ ಒಂದ್ರಿಟ್ಟು ದೇಹದಲ್ಲಿ ಶಕ್ತಿ ಇತ್ತು, ಹೆಂಗ ಹೊಟ್ಟೆ ಹಸ್ಕೊಂಡಿದ್ರು ಒಂದ್ ಟೈಮ್ ತಿಂಡಿ ತಿನ್ನಿಲ್ಲ ಅಂದ್ರು, ಊಟ ಮಾಡಿಲ್ಲ ಅಂದ್ರು ತಡ್ಕೊಳ್ತಿದ್ರಿ. 11-12 ಗಂಟೆ ಆದ್ರೂ ನೀವು ತಿಂಡಿ ತಿನ್ನಂಗಿದ್ರೆ ಸರಿ ಆಗುತ್ತೆ ರಂಗಜ್ಜ. ಗೌರಜ್ಜಿ ತಿಂಡಿ ತಿನ್ಬೇಕು ನೋಡ್ರಿ. ಹಿಂಗೆಲ್ಲ ಮಾಡ್ಬೇಡ್ರಿ ನೀವು.